ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಲೋಕರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನ, ಆಶೀರ್ವಾದವು ಉಂಟಾಗಲಿ. ಎಂದಿನಂತೆ ಈ ದಿನವೂ ಕೂಡ ದೇವರ ಪ್ರಸನ್ನತೆಯಲ್ಲಿ ಬಂದು ದೇವರ ವಾಕ್ಯವನ್ನು ಶಾಂತವಾಗಿದ್ದುಕೊಂಡು ದೇವರನ್ನ ಮುಟ್ಟಿಗೆ ಏನು ಮಾತನಾಡುತ್ತಾರೋ ಎಂದು ಕಾಯುತ್ತಾ ಇರುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ದೇವರ ಸ್ವರವು ಸ್ಪಷ್ಟವಾಗಿ ಕೇಳಿಸಲಿ ಎಂದು ನಾನು ಬಯಸುವಂಥವನಾಗಿದ್ದೇನೆ. ಪ್ರೀತಿಯ ದೇವಜನರೇ, ಈ ಲೋಕದಲ್ಲಿ ಸ್ಮಾರ್ಟ್ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್ ಅಂತ ಇದೆ. ಅಂದರೆ ಕೆಲಸ ಒಂದೇ, ಆದರೆ ಅದನ್ನು ಮಾಡುವ ರೀತಿ ಬೇರೆ ಇರುತ್ತದೆ. ಕೆಲವರು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಕೆಲಸವನ್ನು ಮಾಡುತ್ತಾರೆ. ಇನ್ನು ಕೆಲವರು ಗೊತ್ತಿಲ್ಲದೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಗೊತ್ತಿಲ್ಲದೆ ಸುಮ್ಮನೆ ಕಷ್ಟಪಡುತ್ತಾರೆ. ಕೆಲವರು ಹಣವನ್ನು ಹಾಕಿ ಹಣ ಮಾಡಿದರೆ, ಕೆಲವರು ಕಷ್ಟಪಟ್ಟು ದುಡಿದು ಪ್ರಯಾಸಪಟ್ಟರೂ ಏನೂ ಕೈಗೆ ಸಿಗುವುದಿಲ್ಲ. ಹಾಗಾದರೆ ಆತ್ಮೀಕವಾಗಿ ನಾವು ಮಾತನಾಡುವುದಾದರೆ ಎರಡು ವಿಷಯವನ್ನು ನಾವು ಹೇಳಬಹುದು. ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ, ಯು ಕ್ಯಾನ್ ಡೂ ಆರ್ ಯು ಕ್ಯಾನ್ ಮೇಕ್ ಗಾಡ್ ಟು ಡೂ ಅಂತಾರೆ. ನೀನು ಕೆಲಸ ಮಾಡ್ಬೋದು, ಇಲ್ಲವೇ ದೇವರ ಕೈಯಲ್ಲಿ ಮಾಡಿಸಬಹುದು ಎಂದು ಹೇಳುತ್ತಾರೆ. ಅದರ ಅರ್ಥ, ನಾವು ಮಾಡುವುದಕ್ಕಿಂತ ದೇವರ ಕೈಯಲ್ಲಿ ಮಾಡಿಸಿಕೊಳ್ಳುವುದು ಉತ್ತಮವಾದಂಥ ಕಾರ್ಯ. ದೇವರು ಅನೇಕ ಸಾರಿ ನಮಗೆ ಎಚ್ಚರಿಸಿ ಧೈರ್ಯಪಡಿಸುವುದೇನೆಂದರೆ, ನಿನ್ನ ಕೈಯಲ್ಲಿ ಮನೆ ಕಟ್ಟಕ್ಕೆ ಆಗಲ್ಲ, ನಿನ್ನ ಕೈಯಲ್ಲಿ ಎಕ್ಸಾಮ್ಸನ್ನು ಪಾಸ್ ಮಾಡೋಕ್ಕೆ ಆಗಲ್ಲ, ನಿನ್ನ ಕೈಯಲ್ಲಿ ಒಂದು ವೇಳೆ ಜಾಬನ್ನು ಸಂಪಾದಿಸ್ಕೊಳ್ಳೋಕ್ಕಾಗಲ್ಲ, ನಿನ್ನ ಕೈಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸುವುದಕ್ಕಾಗೋದಿಲ್ಲ. ಹೀಗೆ ಹೇಳುತ್ತಾ ಹೋದರೆ ನಿನ್ನಿಂದ ಅಸಾಧ್ಯವಾದದ್ದನ್ನು ದೇವರಿಗೆ ಒಪ್ಪಿಸಿ ನಿಮ್ಮ ಕೆಲಸ ನೀವು ಮಾಡಿ, ದೇವರೇ ಉಳಿದದ್ದನ್ನು ನೀವು ನನಗಾಗಿ ಮಾಡಿಕೊಡಿ ಎಂದು ಹೇಳಿದರೆ ಅದು ದೇವರು ನಿಮಗಾಗಿ ಮಾಡುವಂಥ ಕೃತ್ಯವಾಗಿದೆ. ಹಾಗಾದರೆ ಬನ್ನಿ, ಇನ್ನಷ್ಟು ವಿಚಾರಗಳು ಮಾತಾಡಿಕೊಳ್ಳುವುದಕ್ಕಿಂತ ಮುಂಚೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ವಿಮೋಚನಕಾಂಡ ಗ್ರಂಥ 14ನೇ ಅಧ್ಯಾಯ 14ನೇ ವಚನ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಈ ವಾಕ್ಯವನ್ನು ಅನೇಕ ಸಾರಿ ನೀವು ನಾನು ಕೇಳಿಸಿಕೊಂಡಿದ್ದೇನೆ. ಏನಂತ ಹೇಳುತ್ತಾ ಇರುವಂಥ ಮಾತು? ಮೋಶೆ ಇಸ್ರಾಯೇಲರಿಗೆ ಹೇಳುತ್ತಾ ಇದ್ದಾರೆ, ನೀವು ಇಷ್ಟು ದಿನ ಕಷ್ಟಪಟ್ರಿ, ಮಾನುಷಿಕವಾಗಿ ಆಲೋಚನೆ ಮಾಡಿದಿರಿ, ನಿಮ್ಮ ಶರೀರದ ಶಕ್ತಿಯನ್ನು ಪ್ರಯೋಗ ಮಾಡಿದಿರಿ, ಆದರೆ ಶತ್ರುಗಳನ್ನು ಜಯಿಸಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ. ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ, ಸಮಸ್ಯೆಗಳನ್ನು ಪೂರೈಸಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ. ಆದುದರಿಂದ ಮೋಶೆ ಇಸ್ರಾಯೇಲರಿಗೆ ಹೇಳುತ್ತಾ ಇದ್ದಾರೆ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು. ನಿಮ್ಮ ಕೆಲಸ ಏನು ನಿಮ್ಮ ಕೈಯಲ್ಲಿ ಆಗಲ್ಲ ಅನಿಸುತ್ತಿದೆಯೋ ಅದನ್ನು ನಿಮ್ಮ ದೇವರು ನಿಮಗಾಗಿ ಮಾಡುವನು. ನೀವಂತೂ ಸುಮ್ಮನಿರಿ. ಸುಮ್ಮನಿರಿ ಎನ್ನುವಂಥ ಹೇಳುವಂಥ ಪದ ಏನೂ ಮಾಡದೇ ಇರುವಂಥದ್ದಲ್ಲ. ಬದಲಾಗಿ ಚಿಂತೆ ಮಾಡದೆ, ದುಃಖ ಪಡದೆ, ಅನುಮಾನ ಪಡದೆ, ದೇವರ ಮೇಲೆ ಭರವಸೆಯನ್ನು ಇಟ್ಟು, ಆತನು ನನಗಾಗಿ ಇದ್ದಾನೆ, ಆತನು ನನಗೆ ಉಪಕಾರ ಮಾಡುತ್ತಾನೆ ಎಂದು ತಿಳಿದು ನಮ್ಮ ಕೆಲಸವನ್ನು ನಾವು ಮಾಡುತ್ತಾ ಇರಬೇಕು. ದೇವಜನವೇ, ಒಂದನ್ನು ಆಲೋಚನೆ ಮಾಡಿರಿ, ಪ್ರತಿ ಮನೆಯಲ್ಲಿ ಒಂದು ವಾರ್ ರೂಮ್ ಇರಬೇಕು. ಏನು ವಾರ್ ರೂಮ್ ಅಂದರೆ ಒಬ್ಬರನ್ನೊಬ್ಬರು ಹಿಡ್ಕೊಂಡು ಕುಸ್ತಿ ಮಾಡಿ ಗಲಾಟೆ ಮಾಡುವಂಥದ್ದಲ್ಲ. ಯಾರು ನಿಮ್ಮನ್ನು ನೋಯಿಸಿದರು, ಯಾರು ನಿಮ್ಮನ್ನು ಬಾಧಿಸಿದರು, ಏನೇ ಕಷ್ಟ ಬಂದರೂ, ಕಣ್ಣೀರು ಬಂದರೂ, ಆಗದೇ ಇರುವ ಕೃತ್ಯಗಳು ಇದ್ದರೂ, ವಾಸಿಯಾಗದೇ ಇರುವ ರೋಗವಿದ್ದರೂ, ಸಿಗದೇ ಇರುವಂಥ ಕಾರಣವಿದ್ದರೂ, ಏನೇ ಆದರೂ ಕೂಡ ಒಂದು ಸ್ಥಳವನ್ನು ನೀವು ಏರ್ಪಡಿಸಿಕೊಂಡು ಆ ಸ್ಥಳದಲ್ಲಿ ಕೂತುಕೊಂಡು ಕರ್ತನ ಸಮ್ಮುಖದಲ್ಲಿ ಹೋರಾಟ ಮಾಡಿ ಪ್ರಾರ್ಥಿಸುವುದಾದರೆ
ನಿಮಗಾಗಿ ಕರ್ತನು ಹೋರಾಟ ಮಾಡಿ ಜಯಿಸುವಂಥವನಾಗಿರುತ್ತಾನೆ. ಕೆಲವು ಸಾರಿ ನಮ್ಮ ವಿರೋಧಿಗಳಿಗೆ ಮಾತಿಗೆ ಮಾತು ಕೊಡೋಕ್ಕೆ ಆಗಲ್ಲ. ಶತ್ರುಗಳು, ವಿರೋಧಿಗಳು, ಸಂಬಂಧಿಕರು ನಮಗಿಂತ ಬುದ್ಧಿವಂತರು, ನಮಗಿಂತ ಹಣವುಳ್ಳವರು, ನಮಗಿಂತ ಚೆನ್ನಾಗಿ ಎಲ್ಲವನ್ನ ತಿಳಿದವರು. ನಾವು ಅವರನ್ನು ಮಾನುಷಿಕ ಬುದ್ಧಿಯಿಂದ, ಶಕ್ತಿಯಿಂದ ಗೆಲ್ಲಲಿಕ್ಕೆ, ಜಯಿಸಲಿಕ್ಕೆ ಆಗುವುದಿಲ್ಲ. ಹಾಗಂತೇಳಿ ದೇವರು ನಾವು ಸೋತು ಹೋಗಬೇಕೆಂದು ಆಶಿಸುತ್ತಾರಾ? ಖಂಡಿತ ಇಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿ ಆ ಸಮಸ್ಯೆಯನ್ನು, ನಿನ್ನ ಕೈಯಲ್ಲಿ ಆ ಶತ್ರುವನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ನೀನು ಮಾಡಬೇಕಾದಂಥ ಕೃತ್ಯ ಏನಪ್ಪ ಅಂತ ಹೇಳಿದರೆ, ನೀನು ಕರ್ತನ ಮೇಲೆ ಆಶ್ರಿತವಾಗಿ, ಕರ್ತನು ನಿನಗಾಗಿ ಯುದ್ಧ ಮಾಡುವ ಹಾಗೆ ಮಾಡಿ, ನೀವು ಹೇಳಬೇಕಾದ ಉತ್ತರ, ನೀವು ಕೊಡಬೇಕಾದಂಥ ಬದಲು, ನೀವು ಮಾಡಬೇಕಾದ ಕೆಲಸ, ಇದನ್ನು ದೇವರೇ ನಿನ್ನ ಸನ್ನಿಧಾನದಲ್ಲಿ ನಾನಿದ್ದೇನೆ, ನನಗಾಗಿ ನೀನು ಕೃತ್ಯಗಳನ್ನು ಮಾಡಪ್ಪ ಎಂದು ದೇವರಿಗೆ ನೀವು ಮೊರೆ ಇಡುವುದಾದರೆ ದೇವರು ನಿಮಗೆ ಬಲವನ್ನು ಕೊಡುತ್ತಾರೆ. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರ. ಅನೇಕ ಅಡಚಣೆಗಳು ನಮ್ಮ ಜೀವಿತದಲ್ಲಿ ಬಂದೇ ಬರುತ್ತವೆ. ಆ ಅಡಚಣೆಗಳನ್ನು ಎದುರಿಸುವಂಥ ಶಕ್ತಿ ನಮಗೆ ದೇವರು ಕೊಡುತ್ತಾರೆ. ನಮ್ಮ ಪರವಾಗಿ ಆತನು ನಿಲ್ಲುವಂಥವನು ಆಗಿರುತ್ತಾನೆ. ನೀವಂತೂ ಸುಮ್ಮನಿರಿ ಅಂದರೆ ಚಿಂತಿಸದೆ, ದುಃಖಿಸದೆ, ಬಾಧೆ ಪಡದೆ, ಅನುಮಾನ ಪಡದೆ, ದೇವರನ್ನಾಶ್ರಯಿಸಿ, ನಂಬಿಕೆ ಇಟ್ಟು ಪ್ರಾರ್ಥಿಸಿ, ವಾಕ್ಯ ಧ್ಯಾನಿಸಿ, ನಾವು ಕಳವಳಗೊಳ್ಳದೆ ಇರುವಂಥದ್ದೇ ಸುಮ್ಮನೆ ಇರುವಂಥದ್ದು. ಸಹೋದರಿ, ಸಹೋದರರೇ, ನನ್ನ ಕೈಯಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ ಪಾಸ್ಟ್ರೇ, ನನ್ನ ಕೈಯಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ. ಕೆಲವು ಸಾರಿ ಏನು ಮಾಡ್ತಾರೆ ಕೆಲವರು ಗೊತ್ತಾ? ಗುಣಗುಟ್ಟುವುದಕ್ಕೆ ಪ್ರಾರಂಭಿಸ್ತಾರೆ. ಕೆಲವರು ಚಾಡಿ ಹೇಳುವುದಕ್ಕೆ ಪ್ರಾರಂಭಿಸ್ತಾರೆ. ದೇವರ ವಿರೋಧವಾಗಿ ಮಾತನಾಡೋದಕ್ಕೆ ಪ್ರಯತ್ನಿಸ್ತಾರೆ. ಯಾಕೆಂದರೆ ಶತ್ರುವಿನ ಒತ್ತಡ, ಸಮಸ್ಯೆಯ ಒತ್ತಡ, ಜಯವಿಲ್ಲ, ಬಿಡುಗಡೆ ಇಲ್ಲ, ಆರೋಗ್ಯವಿಲ್ಲ, ಸಹಾಯ ಇಲ್ಲ, ಸಮಾಧಾನ ಇಲ್ಲ. ಆದ್ದರಿಂದ ಏನು ಮಾಡ್ತಾ ಇರ್ತಾರೆ? ಎಲ್ಲ ನಾನೇ ಮಾಡಬೇಕು, ಎಲ್ಲ ನಾನೇ ನೋಡಬೇಕು, ಎಲ್ಲ ನನಗೆ ಒತ್ತಡ, ಎಲ್ಲ ನನ್ನ ಮೇಲೇ ಭಾರ ಇದೆ ಅಂತ ಹೇಳಿ ನಾವು ಕೆಲವು ಸಾರಿ ಬಾಧೆ ಪಟ್ಟುಕೊಡ್ತಾ ಇರ್ತೇವೆ. ಆದರೆ ನಾವು, ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಎಲ್ಲ ಚಿಂತಾಭಾರಗಳನ್ನು ಆತನ ಮೇಲೆ ಹಾಕಬೇಕಂತ ದೇವರು ಆಶಿಸುವಂಥವನು ಆಗಿದ್ದಾನೆ. ದೇವರ ವಾಕ್ಯದಲ್ಲಿ ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ 3ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ನೀವು ಅವರಿಗೆ ಭಯಪಡಬೇಡಿರಿ, ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು ಎಂದು ಆಜ್ಞಾಪಿಸಿದನು. ಇಸ್ರಾಯೇಲರಿಗೆ ಒಂದು ಆಜ್ಞಾಪನೆ ಸಿಕ್ಕಿತು. ಏನೆಂದರೆ, ನೀವು ಅವರಿಗೆ ಭಯಪಡಬೇಡಿರಿ. ಅನೇಕರು ಈ ದಿನಗಳಲ್ಲಿ ಮಕ್ಕಳನ್ನು ನೋಡುವಾಗ ಎಕ್ಸಾಮ್ಸ್ಗೂ, ಓದು ಮುಗಿಸಿದ ಮೇಲೆ ಇಂಟರ್ವ್ಯೂಗಳಿಗೂ, ಮದುವೆ ಆಗಬೇಕಾದಾಗ ಒಳ್ಳೆಯ ಜೀವನ ಸಂಗಾತಿ ಸಿಗ್ತಾರೋ ಇಲ್ಲವೋ ಅನ್ನುವಂಥ ಭಯ ಅಲ್ವಾ? ಆಫೀಸಲ್ಲಿ, ಕಂಪ್ನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ನಮ್ಮನ್ನು ತೆಗೆದು ಬಿಡ್ತಾರೇನೋ, ನಮಗೆ ಇನ್ಕ್ರಿಮೆಂಟ್ ಕೊಡಲ್ವೇನೋ, ನಮಗೆ ಟ್ರಾನ್ಸ್ಫರ್ ಮಾಡಲ್ವೇನೋ, ನಮಗೆ ಸಹಾಯ ಸಿಗಲ್ವೇನೋ ಅನ್ನುವಂಥ ಭಯ. ಮೇಲಧಿಕಾರಿಗಳಿಗೆ ಭಯ, ವಿರೋಧಿಗಳಿಗೆ ಭಯ, ಕ್ರೂರ ಮೃಗಗಳಿಗೆ ಭಯ, ಕತ್ತಲಿಗೆ ಭಯ, ಕಷ್ಟಕ್ಕೆ ಭಯ, ಅನಾರೋಗ್ಯಕ್ಕೆ ಭಯ, ಇದು ವಾಸಿಯಾಗುತ್ತೋ ಇಲ್ಲವೋ ಅನ್ನುವಂಥ ಭಯ. ಮಕ್ಕಳೆಲ್ಲ ಇದ್ದೀರಿ, ನಾವೇ ಇದ್ದೀರಿ, ಎಲ್ಲಿದ್ದಾರೋ ಹೇಗಿದ್ದಾರೋ ಅನ್ನುವಂಥ ಭಯ. ಅವರಿಗೆ ಭಯ ಪಡಬೇಡಿರಿ. ಯಾವ ಸಮಸ್ಯೆಗೂ ನೀವು ಭಯಪಡಬಾರದು ಅಂತ ದೇವರ ವಾಕ್ಯ ಹೇಳುತ್ತದೆ. ಯಾಕೆ? ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ದೇವರು ಯಾರ ಕಡೆ ಇದ್ದರೆ ಅವರ ಕಡೆ ಯುದ್ಧವು ಜಯವಾಗಿ ಮಾರ್ಪಡುತ್ತದೆ. ನಾವು ಮಾಡಬೇಕಾಗಿರೋದು ನಮ್ಮ ಕಡೆ ಕರ್ತನಿದ್ದಾನ ಎಂದು ನೋಡಿಕೊಳ್ಳಬೇಕು. ನಾವು ನೋಡುತ್ತೇವೆ, ಐಗುಪ್ತ್ಯರು ಇಲ್ಲವೇ ವಿರೋಧಿಗಳು, ಫಿಲಿಸ್ಟಿಯರು ಈ ರೀತಿಯಾಗಿರುವಂಥವರು ಅವರ ಸೈನ್ಯವನ್ನು ನೆಚ್ಚಿಕೊಂಡಿದ್ದರು. ಇಸ್ರಾಯೇಲ್ಯರು ದೇವರನ್ನ ನಂಬಿದ್ದರು. ಉದಾಹರಣೆಗೆ, ವಿರೋಧಿ ಪಕ್ಷಗಳು ಗೊಲ್ಯಾತನೆಂಬ ಆ ಒಂದು 10 ಅಡಿ ಉಳ್ಳವನಾದಂಥ ವ್ಯಕ್ತಿಯನ್ನು ನಂಬಿಕೊಂಡಿದ್ದರು. ಅವನೊಬ್ಬ ಸಾಕು ಅಂತ.
ಆದರೆ ಚಿಕ್ಕ ಹುಡುಗನಂತಿದ್ದ ದಾವೀದನ ಕಡೆಗೆ ದೇವರಿದ್ದನು. ದೇವರ ವಾಕ್ಯ ಹೇಳುತ್ತದೆ, ಕರ್ತನು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಎದುರಿಸುವುದು ಯಾವುದು? ಸಮಸ್ಯೆವೋ, ಕಷ್ಟವೋ, ಕಣ್ಣೀರೋ, ದುಃಖವೋ, ವಿರೋಧಿಯೋ, ಶತ್ರುವೋ, ಅನಾರೋಗ್ಯವೋ, ಯಾವುದು ನಿಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ? ನಮ್ಮ ಕಡೆ ಇರುವಂಥವನು ಲೋಕದ ಕಡೆಯಲ್ಲಿರುವವನಿಗಿಂತ ಶಕ್ತನಾಗಿದ್ದಾನೆ. ಆ ವಿಶ್ವಾಸ ನಿಮಗೂ ನನಗೂ ಇದೆಯಾ ದೇವಜನವೇ? ಅನೇಕ ಸಾರಿ ಭಯಗಳು ಬರುತ್ತವೆ. ಕಳೆದ ದಿನಗಳಲ್ಲಿ ನಾನು ಮೈಸೂರಿನ ಜನತೆಗೆ, ವಿಶ್ವಾಸಿಗಳಿಗೆ ಯಾರೆಲ್ಲ ಪ್ರಾರ್ಥನೆಗೆ ಬಂದಿದ್ದರೋ ನಿಮಗೆಲ್ಲ ಧನ್ಯವಾದ ಹೇಳುತ್ತೇನೆ. ಸುಮಾರು ಜನರು ಜೀಸಸ್ ಕಾಲ್ಸ್ ಪ್ರೇಯರ್ ಟವರಲ್ಲಿ ಪ್ರಾರ್ಥನೆಗೆ ನೀವು ಬಂದಿದ್ರಿ. ದೂರದಿಂದ ಕೆಲವರು ನೀವು ಬಂದಿದ್ದೀರಿ. ಧನ್ಯವಾದ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅದರ ನಂತರ ನಾವು ಫ್ಯಾಮಿಲಿಯಾಗಿ ಮದುವೆಗೆ ಹೋದ್ವಿ ಸಾಗರಕ್ಕೆ, ಅಲ್ಲಿಂದ ಹೊನ್ನಾವರಕ್ಕೆ ಹೋದೆವು, ಜೋಗ ಜಲಪಾತಕ್ಕೆ ಹೋದೆವು, ಮುರುಡೇಶ್ವರಕ್ಕೆ ಹೋಗಿ ಹಿಂತಿರುಗಿ ಬರುವಾಗ ನಿಜವಾಗಿಯೂ ಕತ್ತಲೆ ಕವಿದ ಒಂದು ಅಡವಿಯಲ್ಲಿ, ಬಹಳ ಒಂದು ಹೊನ್ನಾವರ ಪಕ್ಕದಲ್ಲಿರುವಂಥ ಅಡವಿಯಲ್ಲಿ ಗಾಳಿ, ಮಳೆ, ಸುಮಾರು ಮರಗಳು ದಾರಿಗೆ ಅಡ್ಡಲಾಗಿ ಬಿದ್ದಿದ್ದವು. ಒಂದೊಂದು ಮರವನ್ನು ನಾವು ದಾರಿಗೆ ಬಿದ್ದಿದ್ದನ್ನು ನೋಡುವಾಗ, ದೇವರೇ ನಿನಗೆ ಸ್ತೋತ್ರ, ನಮ್ಮ ಮೇಲೆ ಬೀಳಲಿಲ್ಲ, ನಮಗೆ ತೊಂದರೆ ಆಗಲಿಲ್ಲ ಅಂತ ಹೇಳಿ ಸ್ತೋತ್ರ ಮಾಡುತ್ತಾ ಬರ್ತಾ ಇದ್ವಿ. ಒಂದು ಕಡೆ ನೋಡಿದ್ರೆ ಪೂರ್ತಿ ವಾಹನಗಳು ನಿಂತುಬಿಟ್ಟಿದೆ, ಪೂರ್ತಿ ವಾಹನಗಳು. ಆ ಸ್ಥಳದಲ್ಲಿ ಪಾಪ ದೊಡ್ಡ ಮರ ಬಿದ್ದಿದೆ. ರಾತ್ರಿಯಲ್ಲಿ ಮಳೆಯಲ್ಲಿ ಅಲ್ಲಿರುವಂಥವರು ಕಡಿತಾ ಇದ್ದಾರೆ. ಆದರೆ ನಾನು ಹೇಳುವುದು, ಆ ಮರಗಳು ಗಾಡಿಯ ಮೇಲೆ ಬಿದ್ದರೆ ಏನಾಗ್ತದೆ? ದೊಡ್ಡ ಮರಗಳು ಮಧ್ಯರಾತ್ರಿ ಅಡವಿಯ ದಟ್ಟ ಸ್ಥಳ, ಭಯ ಆದರೇನು? ಆದರೆ ಖಂಡಿತ ನಾನು, ಓ ಸ್ತೋತ್ರ ಯೇಸುವೆ, ಸ್ತೋತ್ರ ಕರ್ತನೇ, ನಿನಗೆ ಸ್ತೋತ್ರ, ನಮ್ಮ ಜೊತೆಯಲ್ಲಿ ಇದ್ದದಕ್ಕಾಗಿ ಸ್ತೋತ್ರ, ನಮ್ಮನ್ನು ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ. ಸಾಗರದಲ್ಲಿ ಟ್ರೈನ್ ಹಿಡಿಬೇಕಾಗಿತ್ತು, ಟೈಮ್ ಓವರ್ ಆಗೋಯಿತು. ಪ್ರಾರ್ಥನೆಯ ಫಲ, ಟ್ರೈನ್ಗೆ ಹೋಗಿ ಹತ್ತಿದ್ವಿ. 10-15 ನಿಮಿಷ ಅದೇ ಸ್ಟೇಷನಲ್ಲಿ ಒಂದು ಅರ್ಧ ಗಂಟೆನೇ ಅಂದ್ಕೊಳ್ಳಿ ನಿಂತೇ ಹೋಯಿತು. ನಾನು ಹೇಳುವುದೇನೆಂದರೆ, ಕೆಲವು ಸಾರಿ ನಮ್ಮ ಮಾನಸಿಕ ಬುದ್ಧಿಯಿಂದ ನಾವು ಯೋಚನೆ ಮಾಡುವಾಗ, ಓ ನಮ್ಮ ಕೈಯಲ್ಲಿ ಆಗಲ್ಲ, ಇದು ತೊಂದರೆ ಆಗುತ್ತೆ. ಆದರೆ ನಾವು ನೋಡುವಾಗ ದೇವರು ನಮ್ಮ ಜೊತೆಯಲ್ಲಿದ್ದಾರೆ, ನಮಗಾಗಿ ಸಹಾಯ ಮಾಡುತ್ತಾರೆ, ಸಹಾಯ ಮಾಡಲಿಕ್ಕೆ ಆತನಿದ್ದಾರೆ ಎಂದರೆ ಅದು ದೇವರ ಕೃಪೆಯಾಗಿದೆ. ಇವತ್ತು ನಿಮ್ಮ ಲೈಫಲ್ಲಿ ಅದೇ ರೀತಿಯಲ್ಲಿ ಒಂದರ ನಂತರ ಒಂದು ಸುಮಾರು 9 ಮರಗಳು ಇದ್ದವು. 10ನೇ ಮರ, ದೊಡ್ಡ ಮರ ದಾರಿಗೆ ಬಿದ್ದೋಯ್ತು. ಟೈಮ್ ಅಲ್ಲೇ ಆಗೋಯ್ತು, ಟ್ರೈನ್ ಮಿಸ್ ಆಗೋಯಿತು. ಮಾರನೇ ದಿನ ಈಗ ನೋಡುವಾಗ ಏನೇನೋ ಕೆಲಸ ಕಾರ್ಯಗಳು, ಆದರೂ ಕರ್ತನ ಕೃಪೆ. ನಿಮ್ಮ ಲೈಫಲ್ಲಿ ಕೂಡ ಅದೇ ರೀತಿಯಲ್ಲಿ ಅನೇಕ ಒತ್ತಡಗಳು, ಒಂದರ ನಂತರ ಒಂದು, ಒಂದೊಂದು ಸಾರಿ ದೊಡ್ಡ ಮರದೋಪಾದಿಯಲ್ಲಿ ಸಮಸ್ಯೆ ಎದುರಾಗ್ಬಿಡ್ತದೆ. ಸಮಯ ಮೀರಿ ಹೋಗ್ಬಿಡ್ತದೆ, ವಯಸ್ಸಾಗೋಗ್ಬಿಡುತ್ತದೆ, ಹಣ ಖರ್ಚಾಗೋಗುತ್ತೆ, ಕಷ್ಟ ಆಗೋಗುತ್ತೆ, ಎಷ್ಟು ಪ್ರಯತ್ನ ಮಾಡೋದು ಪ್ರತಿಫಲ ಇಲ್ಲ. ದೇವಜನವೇ, ಒಂದು ಮಾತ್ರ ನೀವು, ನಾನು ಮಾಡಿದ ಹಾಗೆ ನೀವು ಮಾಡಬೇಕು. ಯೇಸುವೇ ನಿನಗೆ ಸ್ತೋತ್ರ, ನಿಮ್ಮ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೀವಿ. ನಡೆಸುವವರು ನೀನು, ಪೋಷಿಸುವವರು ನೀನು, ಪಾಲಿಸುವವರು ನೀನು, ಕಾಪಾಡುವವನು ನೀನು. ಏನೋ ನಿನ್ನ ಚಿತ್ತ, ನಿನ್ನ ಕೈಲಿದ್ದೀವಿ, ಅಷ್ಟೇ ನಾವು ಮಾಡಬೇಕಾಗಿರೋದು. ನಾವಂತೂ ಸುಮ್ಮನಿರಬೇಕು. ಓ ಏನು ಮಾಡೋಕ್ಕಾಗಲ್ಲ. ಹೌದು, ಪ್ರಾರ್ಥನೆ ಮಾಡಬೇಕು, ವಾಕ್ಯ ಧ್ಯಾನಿಸಬೇಕು, ದೇವರಿಗೆ ಒಪ್ಪಿಸಬೇಕು, ನಿಜಾನೇ. ಆ ರೀತಿಯಾಗಿ ಮಾಡುವಾಗ ದೇವರು ದೊಡ್ಡ ಕಾರ್ಯಗಳನ್ನು ನಿಮಗಾಗಿ ನನಗಾಗಿ ಮಾಡ್ತೇವೆ. ನಿಜವಾಗಿಯೂ ನಮಗೆ ಪ್ರೀತಿ ತೋರಿಸಿದಂಥ ನಿಮ್ಮೆಲ್ಲರಿಗೂ ನಾವೇನಾದರೂ ಅನೌನ್ಸ್ ಮಾಡಿದಾಗ ನೀವು ಪ್ರಯತ್ನಪಟ್ಟು ಬರುವುದಕ್ಕಾಗಿ, ಕಳೆದ ದಿನಗಳಲ್ಲಿ ಚಿತ್ರದುರ್ಗದಲ್ಲಿ ಒಂದು ಮೀಟಿಂಗ್ ಮಾಡಿದಾಗ, ಈಗ ಮೈಸೂರಲ್ಲಿ ಮಾಡಿದಾಗ ತುಂಬ ಜನರು ನೀವು ಸೇರಿ ಬಂದಿದ್ರಿ. ಮುಂದಿನ ದಿನಗಳಲ್ಲಿ ದೇವರು ಕರ್ನಾಟಕದ ಅನೇಕ ಭಾಗಗಳಲ್ಲಿ ನಮಗೆ ಅವಕಾಶ ಕೊಡಬೇಕು, ದೇವರ ವಾಕ್ಯವನ್ನು ಸಾರಬೇಕು. ನಿಮ್ಮೆಲ್ಲರ ಪ್ರಾರ್ಥನೆ ಅದಕ್ಕೆ ಬಹಳ ಅತ್ಯಗತ್ಯ. ದೇವರ ವಾಕ್ಯದಲ್ಲಿ ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ 20ನೇ ಅಧ್ಯಾಯದ 4ನೇ ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಲೆಲೂಯಾ. ಅದರಿಂದ ಸ್ವಲ್ಪ ಮಳೆಯ ನಿಮಿತ್ತ, ಕ್ಲೈಮೇಟ್ನ ನಿಮಿತ್ತ, ಪ್ರಯಾಣದ ನಿಮಿತ್ತ ನನ್ನ ಸ್ವಲ್ಪ ಗಂಟಲು ಕೂಡ ಕೆಟ್ಟೋಗಿದೆ. ಸೊ ಮೀಟಿಂಗ್ಸು, ಒತ್ತಡ ತುಂಬ ಇದ್ದಿದ್ದರಿಂದ, ಆದರೂ
ದೇವರು ನಮಗೆ ಶಕ್ತಿಯನ್ನು ಕೊಟ್ಟು ನಿಮ್ಮೊಟ್ಟಿಗೆ ಇವತ್ತು ವಾಕ್ಯವನ್ನು ಹೇಳಲಿಕ್ಕೆ ಮತ್ತೆ ನನ್ನನ್ನು ಬಲಪಡಿಸಿದ್ದಾನೆ. ಈ ವಾಕ್ಯ ಏನು ಹೇಳ್ತಾ ಇದೆ? ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು. ನನಗೆ ದೇವರಿದ್ದಾನೆ, ಯಾವ ಭಯವೂ ಇಲ್ಲ. ನನಗೆ ದೇವರಿದ್ದಾನೆ, ಯಾವ ಭಯವೂ ನನಗೆ ಇಲ್ಲ. ಚಿಂತೆಯೂ ಇಲ್ಲ, ಕಳವಳ ಇಲ್ಲ, ಯಾವ ಭಯವೂ ನನಗಿಲ್ಲ. ಯಾಕೆ? ಏಸು ಜೊತೆಯಲ್ಲಿರುವಾಗ, ಏಸು ಸ್ವಾಮಿ ಜೊತೆಯಲ್ಲಿರುವಾಗ ಚಿಂತೆ ಬೇಡ, ಕಳವಳ ಬೇಡ, ಭಯ ಬೇಡ. ದೇವರು ನಡೆಸುವರು, ಜಯವನ್ನು ಕೊಡುವರು, ಬಿಡುಗಡೆಯನ್ನು ಕೊಡುವರು. ನೀವು ಹೇಳಬೇಕು, ಕ್ರಿಸ್ತನಲ್ಲಿ ಜೀವಿಸುವೆ, ನನಗುಂಟು ಜಯ ಜಯ. ಆಮೆನ್. ಕ್ರಿಸ್ತನಲ್ಲಿ ಜೀವಿಸುವೆ, ನನಗುಂಟು ಜಯ ಎಂಬುದಾಗಿ. ನಾವು ಕ್ರಿಸ್ತನಲ್ಲಿರುವಾಗ ಜಯ ಉಂಟು, ಜಯ ಉಂಟು, ಜಯ ಉಂಟು. ಏನೇನು ಕಷ್ಟ ಬಂದರು ಅಲ್ವಾ, ನನಗೇನು ಭಯವಿಲ್ಲ. ಯಾರೇನು ಹೇಳಿದರೂ ನಾನು ಸೋತು ಹೋಗಲಾರೆ. ಇವತ್ತು ವಿಶ್ವಾಸ ನಿಮ್ಮಲ್ಲಿದೆಯಾ ಪ್ರಿಯ ದೇವಜನವೇ? ಆ ನಂಬಿಕೆ ನಿಮ್ಮಲ್ಲಿದೆಯಾ? ಇರಬೇಕು. ಯಾಕೆಂದರೆ ಕರ್ತನ ಹೇಳುತ್ತಾನೆ, ನಾನು ನಿನಗೆ ಜಯವನ್ನುಂಟು ಮಾಡುವೆನೆಂದು ನೀನು ಹೇಳಬೇಕು. 2 ಪೂರ್ವಕಾಲ ವೃತ್ತಾಂತ ಗ್ರಂಥ 20ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರೆದುರಿಗೆ ಹೊರಡಿರಿ. ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಯೆಹೋಷಾಫಾಟನಿಗೆ ಬಂದಂಥ ಒಂದು ಸಂದಿಗ್ಧ ಪರಿಸ್ಥಿತಿ. ಸೈನ್ಯಗಳು ಮುತ್ತಿದ್ದೇವೆ. ಸುತ್ತಲೂ ಸೈನ್ಯಗಳೇ, ದೊಡ್ಡ ಸೈನ್ಯಗಳು ಒಟ್ಟಾಗಿ ಬಂದ್ಬಿಟ್ಟಿವೆ. ಏನು ಮಾಡಬೇಕು ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ನಾನು ಹೇಳಿದ್ರೆ ಏನು ಮಾಡ್ತೇವೆ? ಏನು ಮಾಡ್ತೇವೆ? ಅಯ್ಯಯ್ಯೋ, ಮುಗಿದೇ ಹೋಯಿತು ಕತೆ. ಎಲ್ಲ ನಮ್ಮವರು ನಮಗೆ ವಿರೋಧವಾಗಿದ್ದಾರೆ, ನನಗೆ ಬೇಕಾದವರೇ ನನಗೆ ವಿರೋಧವಾಗಿದ್ದಾರೆ, ನನಗೆ ಇನ್ನು ಜಯ ಸಿಗೋದಿಲ್ಲ. ದೇವರು ಹೇಳುವ ಮಾತನ್ನು ನೋಡಿರಿ, ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ನಿಮಗೋಸ್ಕರ ಕರ್ತನು ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಹಾಗಾದರೆ ಯೆಹೋಷಾಫಾಟನು ಏನೂ ಮಾಡಲಿಲ್ವಾ? ಏನು ಮಾಡಿದ? 2 ಪೂರ್ವಕಾಲ ವೃತ್ತಾಂತ 20:18. ಆಗ ಯೆಹೋಷಾಫಾಟನು ನೆಲದ ಮಟ್ಟಿಗೂ ತಲೆಬಾಗಿಸಿದನು. ಎಲ್ಲ ಯೆಹೂದ್ಯರು, ಯೆರೂಸಲೇಮಿನವರು ಯೆಹೋವನ ಮುಂದೆ ಅಡ್ಡ ಬಿದ್ದು ನಮಸ್ಕರಿಸಿದರು. ಆಮೇನ್, ಹಾಲೆಲೂಯ. ಯೆಹೋಷಾಫಾಟನವರೊಟ್ಟಿಗೆ ಇರುವಂಥವರು ಯುದ್ಧ ಮಾಡಲಿಲ್ಲ, ಆದರೆ ಬೇರೆ ಏನೋ ಮಾಡಿದರು. ಏನು ಮಾಡಿದರು? ಅವರೇ ತಲೆಗಳನ್ನು ನೆಲದ ಮಟ್ಟಿಗೆ ಬಾಗಿಸಿ ದೇವರನ್ನು ನೋಡುತ್ತಾ, ಪ್ರಾರ್ಥಿಸುತ್ತಾ, ವಿಶ್ವಾಸವಿಡುತ್ತಾ, ಕರ್ತನೇ ನೀನು ದೊಡ್ಡ ಕಾರ್ಯಗಳನ್ನು ಮಾಡಬಲ್ಲೆ ಎಂದು ನಂಬಿದರು. ಇವತ್ತು ಮೊಣಕಾಲಿನ ಮೇಲೆ ಕೂತುಕೊಂಡು ತಲೆಬಾಗಿಸಿ ಕರ್ತನಿಗೆ ಸ್ತೋತ್ರ ಮಾಡಿ, ಅಪ್ಪ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇನೆ. ಈ ಸಮಸ್ಯೆ, ಈ ಪರಿಸ್ಥಿತಿ, ಈ ವ್ಯಕ್ತಿಗಳು, ಈ ಕಷ್ಟವಾದ ಸ್ಥಿತಿಯು ನೀನೇ ಮಾರ್ಪಡಿಸಬೇಕಪ್ಪ. ನೀನೇ ಸಮಸ್ತಕ್ಕೂ ಆಧಾರನು, ಸರ್ವಶಕ್ತನಾದ ದೇವರು ಎಂದು ಇವರ ಹಾಗೆ ಕರ್ತನನ್ನು ನಮಸ್ಕರಿಸಿ ಆರಾಧಿಸಿ ನಂಬಿಕೆ ಇಟ್ಟುವುದಾದರೆ ಜಯವು ನಿಶ್ಚಯ. ಜಯವು ನಿಶ್ಚಯ. ಬಹಳ ಮುಖ್ಯವಾದಂಥ ಕಾರ್ಯ. ಹಾಲೆಲೂಯ. ಇವತ್ತು ಜಯವಿಲ್ಲದೆ, ಬಿಡುಗಡೆ ಇಲ್ಲದೆ ನೀವೇ ಹೋರಾಟ ಮಾಡಿ, ನೀವೇ ಯುದ್ಧ ಮಾಡ್ತಾ ಇದ್ದೀರಾ. ಹಾಗಾದರೆ ನೀವೇ ಹೋರಾಟ ಮಾಡಲು ಮುಂದುವರಿಸಬಹುದು. ಇಲ್ಲವೇ ಯೆಹೋಷಾಫಾಟನಂತೆ ದೇವರಿಗೆ ನಮಸ್ಕಾರ ಮಾಡಿ ಅಡ್ಡ ಬಿದ್ದು, ಅಪ್ಪ ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇವೆ, ಉಳಿದದೆಲ್ಲವನ್ನ ನೀನು ನೋಡ್ಕೋ ಸ್ವಾಮಿ ಎಂದು ಹೇಳುವುದು ನಮ್ಮ ಕರ್ತವ್ಯ. ನಾವು ಮಾಡೋಣ. ದೇವರ ಕೆಲಸ ದೇವರು ಮಾಡ್ತಾರೆ. ನಿನ್ನ ಕೆಲಸ ನೀನು ಮಾಡಿದರೆ ದೇವರ ಕೆಲಸ ದೇವರು ಮಾಡ್ತಾರೆ. ನಿನ್ನ ಕೆಲಸ ಏನು? ನಿನ್ನ ಕೈಯಲ್ಲಿ ಏನಾಗಲ್ವಾ? ಕರ್ತನ ಮುಂದೆ ಮೊಣಕಾಲೂರಿ ಉಪವಾಸ ಮಾಡಿ, ಪ್ರಾರ್ಥನೆ ಮಾಡಿ, ವಾಕ್ಯ ಧ್ಯಾನ ಮಾಡಿ, ದೇವರಿಗೆ ಆರಾಧನೆ ಮಾಡಿ, ಸ್ತುತಿ ಮಾಡಿ, ನಂಬಿಕೆ ಇಡುವುದು ಆಗೋದಿಲ್ವಾ? ಆಗುತ್ತೆ.
ಅದನ್ನು ನಾವು ಮಾಡಿದರೆ ಉಳಿದ ಕಾರ್ಯಗಳನ್ನು ದೇವರು ಮಾಡುತ್ತಾರೆಂದು ದೇವರ ವಾಕ್ಯ ನಮಗೆ ಭರವಸೆ ಕೊಡುತ್ತಾ ಇದೆ. ಸಹೋದರಿ ಸಹೋದರರೇ, ಕುಟುಂಬಗಳಲ್ಲಿ ತುಂಬ ಹೋರಾಟಗಳಿವೆಯಾ? ನೀವು ಮಾತಾಡಿ ನೋಡಿದ್ದೀರ, ಬುದ್ಧಿ ಹೇಳಿ ನೋಡಿದ್ದೀರ ಮಕ್ಕಳಿಗೆ, ಆದರೆ ನಿಮ್ಮ ಮಾತು ಕೇಳ್ತಾ ಇಲ್ಲ. ಮನೆಯವರನ್ನು ಎಚ್ಚರಿಸಿ ನೋಡ್ತಾ ಇದ್ದೀರಾ, ಆಗ್ತಾ ಇಲ್ಲ. ಬಿಟ್ಬಿಡ್ರಿ, ಬೇಡ ಮಾಡಬೇಡಮ್ಮ ಆ ರೀತಿ, ಮಕ್ಕಳೇ ಹಿಂಗಿರ್ರಿ ಅಂತ ನೀವೆಷ್ಟು ಹೇಳಿದರೂ ಕೂಡ ಅವರು ಬದಲಾಗ್ತಾ ಇಲ್ವಾ? ನೀವು ಕೂತ್ಕೊಳ್ಬೇಕಾಗಿರುವುದು, ಹೋರಾಡಬೇಕಾಗಿರುವುದು ಪ್ರಾರ್ಥನೆಯಲ್ಲಿ. ಆಗ ಜಯವು ದೇವರು ನಿಮಗೆ ಕೊಡುವಂಥವನಾಗಿದ್ದಾನೆ. ಆತನು ಕೊಟ್ಟೇ ಕೊಡುತ್ತಾನೆ. ಕಳವಳಗೊಳ್ಳಬೇಡಿರಿ, ಭಯಪಡಬೇಡ್ರಿ, ಕರ್ತನಿಗೆ ಆರಾಧನೆ ಮಾಡಬೇಕಷ್ಟೇ. ಯೆಹೋಶುವನ ಗ್ರಂಥ 23ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ, ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆಯೇ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು 1000 ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು. ನಿಮ್ಮಲ್ಲಿ ಒಬ್ಬನು 1000 ಜನಕ್ಕೆ ಸಮಾನನಾದನು. ನೋಡಿದ್ರ ಬಲ ಎಲ್ಲಿಂದ ಬರ್ತಾ ಇದೆ? ಇಲ್ಲಿ ನಾವು ನೋಡುವಾಗ ದೇವರಲ್ಲಿ ವಿಶ್ವಾಸ ಇಟ್ಟು ಪ್ರಾರ್ಥಿಸಿ ಅನುಸರಿಸಿ ನಡೆಯುವವರು ಒಬ್ಬರು 1000 ಜನಕ್ಕೆ ಸಮಾನನಾದರು. ಇವತ್ತು ನೋಡಿ, ಅದು ಬಲ, ಅದು ಶಕ್ತಿ. ನಮಗೆ ಬಲ ಸಾಲದು, ಆದರೆ ದೇವರು ಬಲ ಕೊಡುತ್ತಾರೆ, ಧೈರ್ಯ ಕೊಡುತ್ತಾರೆ, ವಿಶ್ವಾಸ ಕೊಡುತ್ತಾರೆ. ಕರ್ತನು ನಿಮ್ಮನ್ನು ಬಲಪಡಿಸಿ ಅಲ್ಪನನ್ನು ಅಧಿಕವಾಗಿ ಮಾಡಿ ದಾವೀದನನ್ನು ಗೊಲ್ಯಾತನನ್ನು ಜಯಿಸುವಂತೆ ಮಾಡಿದಂಥ ದೇವರು ನಿಮಗೂ ಜಯವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಧರ್ಮೋಪದೇಶಕಾಂಡ ಗ್ರಂಥ 1:30ರಲ್ಲಿ, ನಿಮ್ಮ ಮುಂದುಗಡೆಯಲ್ಲಿ ಹೋಗುವ ನಿಮ್ಮ ದೇವರಾದ ಯೆಹೋವನು ಐಗುಪ್ತ ದೇಶದಲ್ಲಿಯೂ ನೀವು ನೋಡಿದ ಅರಣ್ಯದಲ್ಲಿಯೂ ಪ್ರತ್ಯಕ್ಷನಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ಮೊದಲು ಯುದ್ಧ ಮಾಡಿದ್ದಾನೆ, ಈಗಲೂ ಮಾಡುತ್ತಾನೆ, ಮುಂದೆಯೂ ಮಾಡುತ್ತಾನೆ. ನಮ್ಮ ಹಿರಿಯರ ಪರವಾಗಿ, ಇಸ್ರಾಯೇಲರ ಪರವಾಗಿ ಯುದ್ಧ ಮಾಡಿದಂಥ ದೇವರು ನಿಮಗೋಸ್ಕರ, ನನಗೋಸ್ಕರ ಯುದ್ಧ ಮಾಡುವುದಕ್ಕೆ ಇದ್ದೇ ಹೋಗ್ತಾನ? ಕತ್ತಿ, ಬರ್ಜಿ, ಈಟಿ, ಬಾಣಗಳನ್ನು ಹಿಡಿದುಕೊಂಡು ಯುದ್ಧ ಮಾಡುವ ದೇವರು ನಮ್ಮ ದೇವರಲ್ಲ. ಆತನು ಸರ್ವಶಕ್ತನಾದ ದೇವರು. ಜಯ ಬೇಕು ಅಷ್ಟೇ ನಿಮಗೆ. ಬೇರೆ ಯಾವ ರೀತಿಯಾಗಿ ದೇವರು ಮಾಡ್ತಾರೋ ನಿಮಗೆ ಗೊತ್ತಿಲ್ಲ, ಆದರೆ ನಿಮಗೆ ಜಯ ಬೇಕು. ನಮಗೆ ಬೇಕಾಗಿರೋದಷ್ಟೇ, ಯೇಸುವಿನ ನಾಮದಲ್ಲಿ ನಿಮಗೆ ಜಯ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ನಿಮಗೆ ಬೇಕಾದ ಕೃಪೆಗಳು ದೇವರು ತೋರಿಸಿಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, ಯೆಹೋವನು ತಾನೇ ಇಸ್ರಾಯೇಲರ ಶತ್ರುಗಳೊಡನೆ ಯುದ್ಧ ಮಾಡಿದನೆಂಬ ಸುದ್ದಿಯು ಅನ್ಯ ದೇಶಗಳ ರಾಜ್ಯಗಳವರೆಗೆ ಮುಟ್ಟಿದಾಗ ಅವರೆಲ್ಲರೂ ಭಯಭೀತರಾದರು. ಏನಪ್ಪ, ಇವರು ಯುದ್ಧ ಮಾಡೋದು ಬಿಟ್ಟು ಅವರು ದೇವರೇ ಇವರು ಪರವಾಗಿ ಯುದ್ಧ ಮಾಡ್ತಾ ಇದ್ದಾರಲ್ವಾ? ಅನ್ಯ ಜನರು, ಅನೇಕರು, ಸಂಬಂಧಿಗಳು ನಮ್ಮನ್ನು ನೋಡಿ ಹೇಳಬೇಕು, ಇವರೇನೋ ಕಷ್ಟಪಟ್ಟಿಲ್ಲಪ್ಪ, ಆದರೆ ಅವರು ದೇವರು ಅವರಿಗೆ ಜಯವನ್ನು ಕೊಟ್ಟರು. ಹೇಗಾಯಿತು ಇದು, ಏನಾಯಿತು? ಅನೇಕರು ಆಶ್ಚರ್ಯಪಡುವಂತೆ ದೇವರು ಮಾಡಲು ಶಕ್ತನು. ನನ್ನ ಜೀವಿತದಲ್ಲಿ ಅದನ್ನು ಮಾಡಿದ್ದಾರೆ. ನನ್ನವರು, ನಮ್ಮವರು, ತಮ್ಮವರು, ಸ್ನೇಹಿತರು ನನ್ನನ್ನು ನೋಡಿ, ಸೇವೆ ಇದು ಹೇಗೆ ಸಾಧ್ಯ? ಒಬ್ಬರು ಈ ರೀತಿ ಮಾಡಲಿಕ್ಕೆ ಹೇಗೆ ಸಾಧ್ಯ? ನಾನು ಮಾತ್ರ ಅಲ್ಲ, ನನ್ನ ಮೂಲಕವಾಗಿ ನನ್ನ ಜೊತೆಯಲ್ಲಿರುವಂಥವರೆಲ್ಲರನ್ನ ದೇವರು ಉರುದುಂಬಿಸಿ ಸೇವೆಗಳಲ್ಲಿ ಬಲವಾಗಿ ನಡೆಯುತ್ತಾ ಇದ್ದೇವೆ. ಓ ದೇವರಿಗೆ ಸ್ತೋತ್ರ. ಅದರಿಂದ ಜನರು ನೋಡಿ ಹೇಳ್ತಾರೆ, ಇದು ಇವರೆಲ್ಲ ಮಾಡ್ತಾ ಇರೋದು ದೇವರ ಕೃಪೆ. ದೇವರ ಕೃಪೆ ಇವರು ಮಾಡುವ ಪ್ರತಿ ಕೆಲಸಗಳ ಮೇಲೆ ಇದೆ. ಅದಕ್ಕೆ ಇವರಿಗೆ ಜಯದ ಮೇಲೆ ಜಯ, ಬಿಡುಗಡೆಯ ಮೇಲೆ ಬಿಡುಗಡೆ, ಆಶೀರ್ವಾದದ ಮೇಲೆ ಆಶೀರ್ವಾದ. ಇವರು ಕೈ ಹಾಕಿದ ಪ್ರತಿ ಕೆಲಸವನ್ನು ದೇವರು ಸಫಲ ಮಾಡ್ತಾ ಇದ್ದಾನೆ, ಶತ್ರುಗಳನ್ನು ಓಡಿಸ್ತಾ ಇದ್ದಾನೆ, ಜಯವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಬೇಕು. ನೀವು ಆ ರೀತಿಯಾಗಿ ಹೇಳ್ಕೊಳ್ಬೇಕಾ? ದೇವರು ಆ ರೀತಿಯಾಗಿ ನಿಮಗೆ ಮಾಡಬೇಕಾ? ಹಾಗಾದರೆ ನೀವು, ನಾನು ಆತನನ್ನು ಆಶ್ರಯಿಸುವಂಥವರಾಗಿರಬೇಕು. ಕರ್ತನ ನಾಮದಲ್ಲಿ ನಾನು ನಿಮಗೆ ಹೇಳೋದೇನೆಂದರೆ, ಈ ಸೇವೆಗೆ ನಿಮ್ಮ ಸಪೋರ್ಟು ನಾನು ಸ್ಮರಿಸುತ್ತೇನೆ. ನೀವು ಮಾಡಿದ ಪ್ರಾರ್ಥನೆ, ಉತ್ತೇಜನ, ಸಹಾಯ ನಾನಂತೂ ನಾನಿರುವ ತನಕ ತಪ್ಪಾಗಿ ಉಪಯೋಗಿಸುವುದಿಲ್ಲ. ದೇವರ ನಾಮಕ್ಕಾಗಿ ಉಪಯೋಗಿಸ್ತೇವೆ. ಯಾಕೆಂದರೆ ದೇವರ ಕೆಲಸ ಮಾಡುವಾಗ ದೇವರು ನಮ್ಮನ್ನು ಪೋಷಿಸ್ತಾರೆ.
ದೇವ ಸೇವಕರೆಂದು ನಾವು ನಿಂತಿರುವಾಗ ನಮ್ಮ ಅಗತ್ಯಗಳನ್ನು ದೇವರು ನೋಡುತ್ತಾರೆ. ಸೇವೆಗಳು ಬಲವಾಗಿ ನಡೀತಾ ಇದೆ. ಆದರೆ ಇನ್ನೂ ಅತಿ ಬೇಗನೆ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಅನೇಕ ಉಜ್ಜೀವನದ ಕಾರ್ಯಗಳು ನಡೆಯಬೇಕು. ನೀವು ನೆನೆಸಿದರೆ ದೇವರು ಕಾರ್ಯ ಮಾಡ್ತಾರೆ. ನೀವು ಪ್ರಾರ್ಥಿಸಿದರೆ ನಾವು ಮಾತ್ರ ಅಲ್ಲ, ಸೇವೆ ಮಾತ್ರ ಅಲ್ಲ, ನಿಮ್ಮ ವೈಯಕ್ತಿಕ ಜೀವಿತಗಳು ಕೂಡ ಬದಲಾಗ್ತವೆ. ನೀವು ಅನೇಕರು ಸಾಕ್ಷಿಯನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತೀರಾ. ಈ ಸೇವೆಯಲ್ಲಿ ಒಡಂಬಡಿಕೆಯಿಂದಿರ್ರಿ. ನೀವು ಈ ಸೇವೆಯೊಟ್ಟಿಗೆ ಒಡಂಬಡ್ರಿ. ದೇವರು ಖಂಡಿತ ನೀವು ಬಿತ್ತುವ ಬೀಜಗಳು, ವಾಕ್ಯಗಳು, ಪ್ರಾರ್ಥನೆಗಳು ಖಂಡಿತ ವ್ಯರ್ಥವಾಗಿ ಹೋಗುವುದಿಲ್ಲ. 24 ತಾಸು ಪ್ರಾರ್ಥನೆಯಿಂದ ನಾವು ಅಲ್ಲಲ್ಲಿ ಮೀಟಿಂಗ್ ಬರುವಾಗ ಮತ್ತು ಬೈಬಲ್ ಹಂಚುವುದು, ಕರಪತ್ರಗಳನ್ನು ಹಂಚುವುದು, ಈ ಸೇವೆ ಮೀಡಿಯಾ ಮಿನಿಸ್ಟ್ರಿ ಮಾಡುವುದರ ಮೂಲಕ ಅನೇಕರಿಗಿದು ಆಶೀರ್ವಾದವಾಗ್ತಾ ಇದೆ. ಅದರ ಆಶೀರ್ವಾದ ನಿಮಗೂ ಲಭಿಸ್ತದೆ ಖಂಡಿತವಾಗಿ. ಈ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳ್ರಿ. ಪ್ರತಿನಿತ್ಯ ವಾಕ್ಯಗಳನ್ನು ಶೇರ್ ಮಾಡಿರಿ. ಕನ್ನಡದ ಸೇವೆಗಾಗಿ ಪ್ರಾರ್ಥಿಸಿರಿ. ಕರ್ನಾಟಕದ ಸೇವಕರುಗಳಿಗಾಗಿ, ಸಭೆಗಳಿಗಾಗಿ ಪ್ರಾರ್ಥಿಸಿರಿ. ಸಭೆಯ ಜಯ, ಸೇವಕರ ಜಯ ನಿಮ್ಮ ಜಯ. ಕರ್ತನ ನಾಮ ಘನವಾದರೆ ನಿಮ್ಮನ್ನು ಕೂಡ ದೇವರು ಘನಪಡಿಸ್ತಾರೆ. ನಿಮ್ಮನ್ನು ಕೂಡ ಘನಪಡಿಸ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ಆದ್ದರಿಂದ ನಾನು ಬಳೆ ಹೋರಾಡ್ತಾ ಇದ್ದೀನಿ, ನಾನೊಬ್ಬನೇ ಕಷ್ಟಪಡ್ತಾ ಇದ್ದೀನಿ, ಏನು ಮಾಡೋದು ಅಂತ ನೀವು ಪ್ರಯಾಸ ಪಡ್ತಾ ಇದ್ದರೆ ದೇವರು ಹೇಳ್ತಾನೆ, ನೀನಂತೂ ಸುಮ್ಮನೆ ಇರು, ಕಳವಳ ಪಡಬೇಡ, ದುಃಖ ಪಡಬೇಡ, ನಾನಿದ್ದೀನಿ ಎಂದನು. ಯೆಹೋಷಾಫಾಟನು ಹಂಗೆ ಮಾಡ್ದ. ನಾನೇನು ಮಾಡೋಕ್ಕೋಗಲ್ಲ ದೇವರೇ, ನೀನೇ ಇದ್ದೀಯ ಅಂತ ತಲೆ ಬಾಗಿಸಿಬಿಟ್ಟು ನಮಸ್ಕಾರ ಮಾಡಿದ. ದೇವರು ಜಯವನ್ನು ಕೊಟ್ಟರು. ಜಯವು ಯಾರಿಗೆ ಬೇಕಂದುಕೊಳ್ತಾ ಇದ್ದೀರೋ ತಲೆಗಳನ್ನು ಬಾಗಿಸಿರಿ. ನೀವಿರುವ ಜಾಗದಲ್ಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸಿರಿ. ಮೊಣಕಾಲೂರ್ರಿ. ನೀವಿರುವ ಜಾಗದಲ್ಲಿ ಎಲ್ಲಿ ನೀವು ಹಾಸಿಗೆಯ ಮೇಲೆ ಇರಬಹುದು, ಅಡಿಗೆ ಮನೆಯಲ್ಲಿರಬಹುದು, ನೀವು ಪ್ರಯಾಣ ಮಾಡುತ್ತಿರಬಹುದು, ನೀವು ವಾಕ್ಯವನ್ನು ಕೇಳುತ್ತಾ ಇರಬಹುದು, ಕುಟುಂಬದೊಟ್ಟಿಗೆ ಇರಬಹುದು, ನಿಮ್ಮ ಮನೆಯಲ್ಲಿ ನೀವು ಒಂಟಿಯಾಗಿ ವಾಕ್ಯವನ್ನು ಕೇಳುತ್ತಿರಬಹುದು. ನೀವು ಕರ್ತನ ಮುಂದೆ ಇದ್ದೀರಾ. ದೇವರೇ, ಇಗೋ ಯೆಹೋಷಾಫಾಟನು ಹೇಗೆ ನೆಲದವರೆಗೂ ತಾನು ತನ್ನನ್ನು ತಗ್ಗಿಸಿಕೊಂಡು ಮೊಣಕಾಲೂರಿ ಅವನು ಪ್ರಾರ್ಥಿಸಿ ನಂಬಿಕೆ ಇಟ್ಟು ಜಯವು ನಿನ್ನಿಂದಲೇ ಎಂದು ಭರವಸೆ ಇಟ್ಟನು, ಅದೇ ರೀತಿಯಲ್ಲಿ ನಾವು ಕೂಡ ಯುದ್ಧವು ನಿನ್ನದೇ ದೇವರೇ, ಜಯವು ನಮಗೆ ಬೇಕಪ್ಪ ಎಂದು ಪ್ರಾರ್ಥಿಸುವಾಗ ಒಂದೊಂದು ವಿಧವಾದಂಥ ವಿರೋಧಗಳು, ಹೋರಾಟಗಳು, ಪ್ರಯಾಸಗಳ ಮಧ್ಯದಲ್ಲಿ ಜಯವನ್ನು ಕೊಡುವ ದೇವರೇ, ಬಿಡುಗಡೆಯನ್ನು ಕೊಡುವ ದೇವರೇ, ಸೌಖ್ಯ ಮಾಡುವ ದೇವರೇ, ಸಹಾಯ ಮಾಡುವ ದೇವರೇ, ನಿನಗೆ ಸ್ತೋತ್ರ. ಈ ಮನಸ್ಸಿನಲ್ಲಿ, ಸಹೋದರಿಯ ಮನಸ್ಸಲ್ಲಿ, ಸಹೋದರನ ಮನಸ್ಸಲ್ಲಿರುವ ಎಲ್ಲ ಹೋರಾಟಗಳನ್ನು ತೆಗೆಯಿರಿ ಸ್ವಾಮಿ. ಒಂಟಿತನವನ್ನು ತೆಗೆಯಿರಿ ಸ್ವಾಮಿ. ಹಣಕಾಸಿನ ಕೊರತೆಗಳನ್ನು ತೆಗೆಯಿರಿ ಸ್ವಾಮಿ. ಸಾಲಗಳಿಂದ ಬಿಡಿಸಿರಿ ಸ್ವಾಮಿ. ಅನಾರೋಗ್ಯಗಳು ಇಲ್ಲದೆ ಹೋಗಲಿ ಯೇಸುವಿನ ನಾಮದಲ್ಲಿ. ಮಕ್ಕಳ ಕುರಿತು ಚಿಂತೆ ಮಾಡದೆ, ಮನೆಯವರ ಕುರಿತು ಚಿಂತೆ ಮಾಡದೆ, ಅವರ ರೂಢಿಗಳು, ಕೆಟ್ಟತನಗಳು, ವಿರೋಧಗಳು, ಮಕ್ಕಳು ದಾರಿ ತಪ್ಪಿ ನಡೆಯುತ್ತಿದ್ದಾರೆಂಬ ಭಾವಗಳು ಎಲ್ಲವೂ ಮಾರ್ಪಡಲಿ. ನಮ್ಮ ಕೈಯಲ್ಲಾಗ್ತಾ ಇಲ್ಲ ಇವರನ್ನು ಬದಲಾಯಿಸಲಿಕ್ಕೆ, ನಮ್ಮ ಕೈಯಲ್ಲಾಗ್ತಾ ಇಲ್ಲ ಇದನ್ನು ಜಯಿಸಲಿಕ್ಕೆ, ನಮ್ಮ ಕೈಯಲ್ಲಾಗ್ತಾ ಇಲ್ಲ ಹಣವನ್ನು ಹಿಂತಿರುಗಿಸಿ ಕೊಡಲಿಕ್ಕೆ, ನಮ್ಮ ಕೈಯಲ್ಲಾಗ್ತಾ ಇಲ್ಲ ಎಂದು ಬಾಧೆ ಪಡುತ್ತಾ ಇದ್ದರೆ ದೇವರು ಇವತ್ತು ನಿಮಗೆ ಹೇಳುತ್ತಾ ಇದ್ದಾರೆ, ನೀವಂತೂ ಸುಮ್ಮನೆ ಇರ್ರಿ, ನಾನೇ ನಿಮ್ಮ ಪರವಾಗಿರುತ್ತೇನೆ. ನೀವು ಮಾಡೋ ಕೆಲಸ ನೀವು ಮಾಡಿರಿ, ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ ಅಂತ ನಿನ್ನ ವಾಕ್ಯವು ಇವತ್ತು ನಮಗೆ ಭರವಸೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯವನ್ನು ಆಲಿಸಿದ ಸೇವೆಗಾಗಿ, ನಿನ್ನ ಆತ್ಮಗಳ ಭಾರ ಇರುವಂಥ ಸ್ವಾರ್ಥ ಸೇವೆಗಾಗಿ, ಕರ್ನಾಟಕ ರಾಜ್ಯದ ಉಜ್ಜೀವನಕ್ಕಾಗಿ, ಸಭೆಗಳಿಗಾಗಿ ಪ್ರಾರ್ಥಿಸುವ ಪ್ರತಿ ದೇವ ಮಕ್ಕಳನ್ನು ಆಶೀರ್ವದಿಸು. ಅದಕ್ಕೆ ತಕ್ಕಂತೆ ಇವರ ಜೀವಿತದಲ್ಲಿ ಬಿಡುಗಡೆ, ಇವರ ಜೀವಿತದಲ್ಲಿ ಉನ್ನತಿ, ಇವರ ಜೀವಿತದಲ್ಲಿ ಸಫಲತೆ, ಶುಭವು, ಕೃಪೆಯು, ಹಿಂಬಾಲಿಸುವಿಕೆ, ಜಯವು ಇವರಿಗುಂಟಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಅವರ ಹೆಸರು ನಿಮಗೆ ಗೊತ್ತುಂಟು, ಅವರ ಪರಿಸ್ಥಿತಿಗಳು ನಿಮಗೆ ಗೊತ್ತುಂಟಯ್ಯ. ಈ ದಿನ ದುಃಖಿಸದೆ, ಬಾಧೆ ಪಡದೆ, ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಂಥ ಎಲ್ಲ ದೇವ ಮಕ್ಕಳನ್ನು ಆಶೀರ್ವದಿಸು ದೇವರೇ. ನಿನ್ನ ಹೆಸರಿಗೆ ತಕ್ಕಂತೆ ಒಬ್ಬೊಬ್ಬರನ್ನು ಉಜ್ಜೀವಿಸ ಮಾಡು, ನಿನ್ನ ಕೃಪೆಯಿಂದ ತುಂಬಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಮೊರೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳು. ಸರ್ವಸ್ತುತಿ, ಘನ, ಮಾನ, ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ, ಜಯವೀರನು, ಬಿಡುಗಡೆಯನ್ನು ಕೊಡುವಾತನು, ಜಯ ಕೊಡುವಾತನಾಗಿರುವ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ
ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಈ ವಾಕ್ಯವನ್ನು ಇದುವರೆಗೂ ನನ್ನೊಟ್ಟಿಗಿದ್ದು ಧ್ಯಾನಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಗಂಟ್ಲಿಗಾಗಿ ಪ್ರಾರ್ಥಿಸಿರಿ. ಹೊರಗಡೆ ಮೀಟಿಂಗ್ಸು, ಪ್ರಯಾಣ ಇದೆಲ್ಲ ಮಾಡಿದ್ದರಿಂದ ಗಂಟ್ಲು ತೊಂದರೆ ಆಗಿದೆ. ದಯಮಾಡಿ ವಿನ್ನಹ ಮಾಡಿಕೊಳ್ತೇನೆ, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.